ವೀರ ಮದಕರಿ ನಾಯಕರ ಜಯಂತ್ಯೋತ್ಸವದ ಅಂಗವಾಗಿ ನಡೆದ ತಾಲೂಕು ಮಟ್ಟದ ಶ್ರೀ ಮಹರ್ಷಿ ವಾಲ್ಮೀಕಿ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಪಂದ್ಯಾವಳಿಗೆ ತಾಲೂಕು ನಾಯಕರ ಸಂಘದ ಗೌರವಾಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರತಲೆ ಚಿಕ್ಕರಂಗನಾಯಕ ಅವರು ಬ್ಯಾಟಿಂಗ್ ಮಾಡುವ ಮೂಲಕ ಚಾಲನೆ ನೀಡಿದರು. ಆಡಿ ಸರ್ ಒಂದ್ 2-3 ಬಾಲು ಹೊಡೆರಿ ಜೋರಾಗೆ. ಬಳಿಕ ಮಾತನಾಡಿದ ಅವರು, ಕ್ರೀಡಾಪಟುಗಳು ಯಾವುದೇ ಆವೇಶಕ್ಕೆ ಒಳಗಾಗದೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಸಲಹೆ ನೀಡಿದರು. ನಿಮ್ಮಲ್ಲಿ ನಂದೊಂದು ಮನವಿ ಏನಂದ್ರೆ, ಮುಂದಿನ ದಿನಗಳಲ್ಲಿ ಏನೇ ಆಟಗಳನ್ನು ಆಡಿದ್ರು ಕೂಡ ಫಸ್ಟ್ ಆಟಗಳನ್ನು ಮುಗಿಸಿ ನೀವೇನು ವಿಜೇತರಿಗೆ ಬಹುಮಾನ ಕೊಡ್ತೀವಿ ಅದನ್ನ ಜಯಂತಿ ದಿನ ಕಾರ್ಯಕ್ರಮದ ಮುಖಂಡರುಗಳು ಕರೆಸಿ ಅವ್ರ ಬಗ್ಗೆ ಮಾತಾಡುವಂತ ಅವಕಾಶಗಳಿರ್ತದೆ. ಯಾಕಂದ್ರೆ ನೀವು ಆಟದಲ್ಲಿ ಹೆಚ್ಚಿನ ಗಮನ ಇರ್ತದೆ, ಇದರಲ್ಲಿ ಯಾರು ಕೇಳೋ ತಾಳ್ಮೆಗಳು ಇರಲ್ಲ. ಅದರಿಂದ ಇನ್ನು ಮುಂದೆ ನೀವು ಆ ರೀತಿ ಕಾರ್ಯಕ್ರಮ ಮಾಡಿರ್ತ ಮನವಿ ಮಾಡ್ಕತ್ತ ಭಾಗವಹಿಸಿದ ಎಲ್ಲರ ಭಾಗ್ಯ ಸೋಲು ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸಿ ನೀವು ಎಲ್ಲರೂ ಕೂಡ. ಇದೇ ಸಂದರ್ಭ ಹರತಲೆ ಚಿಕ್ಕರಂಗನಾಯಕ ಅವರನ್ನು ಜಯಂತ್ಯುತ್ಸವ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಯೋಜಕರಾದ ಸಂಪತ್ ಕುಮಾರ್, ಮನು, ರಾಹುಲ್, ಸಿದ್ದನಾಯಕ, ಸೀನಾ ಸೇರಿದಂತೆ ತಗಡೂರು ಮದಕರಿ ವಾರಿಯರ್ಸ್ ತಂಡದ ಆಟಗಾರರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ತಾಲೂಕು ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ವಿವಿಧೆಡೆಯಿಂದ ಸುಮಾರು 25 ತಂಡಗಳು ಭಾಗವಹಿಸಿದ್ದವು. ಎಲ್ಲ ತಂಡಗಳು ಗೆಲುವಿಗಾಗಿ ರೋಚಕ ಪ್ರದರ್ಶನ ನೀಡಿದ್ರು. ತಾಲೂಕಿನ ಕವಲಂದೆ ತಂಡವು ಪ್ರಥಮ ಸ್ಥಾನ ಗಳಿಸಿ 30,000 ನಗದು ಹಾಗೂ ಟ್ರೋಫಿಯನ್ನು ಪಡೆದುಕೊಂಡಿತು. ದ್ವಿತೀಯ ಸ್ಥಾನ ಪಡೆದ ತಗಡೂರು ತಂಡವು 15,000 ನಗದು ಹಾಗೂ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಟಿವಿ1 ನ್ಯೂಸ್, ಮೋಹನ್, ನಂಜನಗೂಡು.